ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟ್ ಆಗಿರುತ್ತೆ, ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೂಡಿಸ್ಕೊಳ್ರಿ. ಬೇಳೆ ಮಾತ್ರ ತುಂಬಾ ನೈಸಿಗೆ ಬೇಯಬೇಕು, ಬೇಳೆ ಕಾಣಬಾರ್ದು. ಒಂದು ಈರುಳ್ಳಿ, ಇದನ್ನ ಹಾಕೊಂಡಿದ್ದೀನಿ ನಾನು ಬೇಳೆನ. ಅದೊಂದು ಸ್ವಲ್ಪ ಕುದೀಲಿ. ಈಗ ಚೆನ್ನಾಗಿ ಕುದ್ದಿದೆ. ಈ ಬೇಳೆ ಸಾಂಬಾರು ಹೋಟ್ಲಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಬೀಜದ್ದು ಪೌಡ್ರು, ಸ್ವಲ್ಪ ಜೀರಿಗೆ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕುದೀಲಿ ಇದು. ಈ ಕುದಿಬೇಕಾದ್ರೆ ಶುಂಠಿ, ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದ್ರ ಜೊತೆಲೆ ಕುದೀಲಿ ಅಂತ. ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಇದು. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಎಣ್ಣೆ ಕಾಯಿಲಿ ಒಂದು ಸ್ವಲ್ಪ. ಇದು ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಇದಕ್ಕೆ ಖಾರ ಅಂದರೆ ಮೆಣಸಿಕಾಯಿ, ಒಣಮೆಣಸಿಕಾಯಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಣಮೆಣಸಿಕಾಯಿ, ಹಸಿರು ಮೆಣಸಿಕಾಯಿ ಹಾಕೊಳ್ಳಿ. ಖಾರದ ಪುಡಿ ಏನು ಬೇಡ. ಸ್ವಲ್ಪ ಮಗ್ಲಿ ಇದು ಎಣ್ಣೆಯಲ್ಲಿ. ನಾನು ಮೆಣಸಿಕಾಯಿ 2 ತೊಗೊಂಡಿದ್ದೀನಿ. ನಮ್ಮನೆ ಖಾರ ಸ್ವಲ್ಪ ಕಡಿಮೆ ತಿನ್ನೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ಹಾಕೊಂಡ್ರಿ. ಇದಾಯಿತು ಒಗ್ಗರಣೆ. ಸಾಂಬಾರ್ಗೆ ಹಾಕೋಣ ಈಗ. ಬೇಳೆ ಸಾಂಬಾರು ಆಯಿತು. ಅನ್ನದ ಜೊತೆ ನೆಂಚ್ಕೊಳಕ್ಕೆ ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೋಬೇಕು. ಇದನ್ನ ತುಂಬ ಸಣ್ಣ ಕಟ್ ಮಾಡ್ಕೊಡಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಇದಾಗಲಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ.
ಈಗ ಈರುಳ್ಳಿ ಮಗ್ಗುವಷ್ಟೊತ್ತಿಗೆ 2 ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬರ್ತೇನೆ. ಈಗ ಈರುಳ್ಳಿ ಮಗ್ಗಿದೆ, ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ರುಬ್ಬಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸೀಮೆ ಬದನೆಕಾಯಿ ಹಚ್ಕೊಂಡಿದ್ನಲ್ಲ ಸಣ್ಣಗೆ ಅದನ್ನು ಹಾಕ್ತಾ ಇದ್ದೀನಿ. ಈಗ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನೀರು, ಸ್ವಲ್ಪನೇ ಸಾಕು. ಇದನ್ನ ಒಂದ್ಸರಿ ಕೂಗಿಸ್ಕೊಳ್ರಿ ಸಾಕು. ಈಗ ಬಂದಿದೆ, ನೋಡೋಣ. ಸಾಕು, ಒಂದ್ಸರಿ ಕೂಗಿದ್ರೆ ಸಾಕಾಗುತ್ತೆ. ಇದಕ್ಕೆ ಕಾಯಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿಣ, ಸ್ವಲ್ಪ ಜೀರಿಗೆ ಪೌಡ್ರ್. ಈಗ ಕಲಿಸ್ಕೊಳ್ಳೋಣ. ಈಗ ಸೀಮೆ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಈಗ ಸರ್ವ್ ಮಾಡೋಣ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.